वन्दे व्रजप्रियं कृष्णं वन्दे व्रजप्रियं कृष्णं द्वैपायनं वन्दे कृष्णं द्वैपायनं वन्दे कृष्णं वन्दे कृतासुतं कृष्णं वन्दे कृतासुतं। ಎಲ್ಲರಿಗೂ ನಮಸ್ಕಾರ. ಹೋದ ವಾರದಲ್ಲಿ ನಾವು ಕಾಳಿಂಗ ಮರ್ದನ ಕೇಳಿಸ್ಕೊಂಡ್ವಿ. ಹೇಗೆ ಅವರು ಕಾಳಿಂಗ ಮರ್ದನವನ್ನು ಮಾಡಿದ್ರು, ಕೃಷ್ಣ ಏನು ಮಾಡ್ದ ಅಂತ. ಕೃಷ್ಣನ ಕತೆ ಕೇಳ್ತಾ ಇದ್ರೆ ಮುಗಿಯೋದೇ ಇಲ್ಲ, ಮತ್ತೆ ಅದು ಕೇಳಬೇಕು ಅಂತ ಇನ್ನೂ ಉತ್ಸಾಹ ನಮ್ಗೆ ಹೆಚ್ಚಾಗಬೇಕಂತೆ. ಆದ್ರಿಂದನೇ ಈ ಕೃಷ್ಣನ ಕತೆ ಪದೇ ಪದೇ ಕೇಳಿದಷ್ಟು ನಮಗೆ ನಮ್ಮ ಆತ್ಮ ಶುದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಎಲ್ಲೇ ಭಾಗವತ, ನೀವು ಬೃಂದಾವನಕ್ಕೆ ಹೋದ್ರೆ ಪ್ರತಿ ಗಲ್ಲಿಲೂ ಭಾಗವತ ನಡೀತಾನೇ ಇರತ್ತಂತೆ. ಎಲ್ಲ ಕಡೆಯೂ ಜನ ತುಂಬಿಕೊಂಡಿರ್ತಾರಂತೆ. ಮತ್ತೆ ಎಲ್ಲರೂ ಕೃಷ್ಣನ ಕಥೆಯನ್ನ ಕೇಳಿದ್ದೀವಿ, ಎಲ್ಲರಿಗೂ ಗೊತ್ತಿದೆ. ಆದ್ರೂ ನಾವು ಅದನ್ನು ಕೇಳಬೇಕು ಅಂತ ನಮ್ಮ ಮನಸ್ಸಿಗೆ ಕುತೂಹಲ ಮೂಡುತ್ತೆ. ಯಾಕೆ ಅಂದರೆ ಅದೇ ಕೃಷ್ಣನ ಪ್ರಭಾವ. ಮತ್ತೆ ನಾವು ಹೆಚ್ಚು ಹೆಚ್ಚು ಅವನ ಕಥೆಯನ್ನು ಕೇಳ್ತಾ ಇದ್ರೆ ನಮ್ಮ ಆತ್ಮ ಶುದ್ಧಿ ಆಗ್ತಾ ಇರುತ್ತೆ. ಆದ್ರಿಂದ ಅವನ ಕಥೆಯನ್ನು ನಾವು ಎಷ್ಟಾಗತ್ತೆ ಅಷ್ಟು ಕೇಳಿಸ್ಕೋಬೇಕು. ಈ ಬಾಲ ಲೀಲೆ ಏನೇನು ಮಾಡ್ತಾ ಇದ್ದಾನೆ ಅವನು, ಅದನ್ನು ಕೇಳಿಸ್ಕೊಂಡ್ರೆ, ಪ್ರತಿಯೊಂದು ಕೇಳಿಸ್ಕೊಂಡಾಗ ನಮ್ಮ ಅಂಗಾಂಗದಲ್ಲಿ ಒಂದೊಂದು ಏನು ಅಶೌಚತೆ ಇದೆ ಅದೆಲ್ಲ ಶುದ್ಧಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಕಾಳಿಂಗ ಮರ್ದನ ಕಥೆಯಲ್ಲಿ ಕಾಳಿಂಗನ ದರ್ಪವನ್ನು ದಮನ ಮಾಡಿದ ಕೃಷ್ಣ. ಮತ್ತೆ ಕೃಷ್ಣ ನಮಗೆಲ್ಲ ಏನು ಹೇಳಿದಾನೆ, ನಮಗೆ ಯಾವಾಗ ಸರ್ಪ ಭಯ ಇದೆ, ಸರ್ಪದ ನಮಗೆ ಅವನ ಸರ್ಪ ಭಯದಿಂದ ನಾವು ವಿಮುಕ್ತರಾಗಬೇಕಂದ್ರೆ ಈ ಕಾಳಿಂಗ ಮರ್ದನ ಕಥೆಯನ್ನು ಕೇಳಿಸ್ಕೊಂಡ್ರೆ ನಮಗದು ಆ ಭಯವನ್ನು ನಮಗೆ ಅದು ಹೋಗ್ಲಾಡಿಸುತ್ತೆ ಅಂತ ಹೇಳ್ತಾರೆ. ಹೀಗೆ ಮುಂದೆ ನಾವು ಇನ್ನು ಕೃಷ್ಣ ಚಿಕ್ಕವನೇ, ಈಗ 7 ವರ್ಷದ ಮಗುನೇ ಅವನು. ಈಗ ಮುಂದೆ ಏನೇನು ಮಾಡ್ತಾ ಇದ್ದಾನೆ ಅವನು, ಮುಂದೆ ಯಾವ ರೀತಿಯ ಇದು ನಮಗೆ ಯಾವ ಲೀಲೆಗಳು ಸಿಗತ್ತೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಕೃಷ್ಣ ಈಗ ಏನು ಮಾಡಿದ್ದಾನೆ, ಅವನು ಒಂದು ದಿವಸ ನಾವು ಕೇಳಿಸ್ಕೊಂಡ್ವಿ, ಬೆಂಕಿ ಹತ್ಕೊಂಡು ಅಲ್ಲೇ ಇದ್ರು ಅವರು. ಕಳಿಂಗ ಮರ್ದನ ಮಾಡಿದ್ಮೇಲೆ ಅದೇ ಜಾಗದಲ್ಲೇ ಅವ್ರು ಮರ್ಕೊಂಡಿದ್ರು. ಅವತ್ತು ಬೆಂಕಿ ಹತ್ಕೊಂಡು ಆ ಬೆಂಕಿಯನ್ನು ಅವನು ಪಾನ ಮಾಡಿದ ಅಂತ ಹೋದ್ವಾರದಲ್ಲಿ ಕೇಳಿಸ್ಕೊಂಡ್ವಿ. ಹೀಗೆ ಮುಂದೆ ಬರೋದು ನಮಗೆ ಪ್ರಲಂಬ ಅನ್ನೋ ಅಸುರನ ವಧೆ. ಈ ಪ್ರಲಂಬ ಅನ್ನೋ ಅಸುರ ಯಾರು? ಈ ಅಸುರನ ವಿಶೇಷತೆ ಏನು ಅಂದರೆ ಅವನು ಕಂಸನ ಕಡೆಯವನಂತೆ. ಅವನು ಕಂಸ ಈಸ್ ಇನ್ ದ ಮಿಷನ್. ಅವನ ಮಿಷನ್ ಏನಂದರೆ ಕೃಷ್ಣ ಎಲ್ಲಿದ್ದಾನೆ, ಆ ಗೋಕುಲದಲ್ಲಿ ಎಲ್ಲಿದ್ದಾನೆ, ಗೋಕುಲ ಅಲ್ಲ ಬೃಂದಾವನಕ್ಕೆ ಬಂದಿದ್ದಾರೆ ಅವರು. ಬೃಂದಾವನದಲ್ಲಿ ಕೃಷ್ಣ ಎಲ್ಲಿದ್ದಾನೆ, ಆ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಅವನ ಕಡೆ ಇರೋ ಎಲ್ಲ ರಾಕ್ಷಸರನ್ನ ಕರೆದು ಒಬ್ಬರಾದ್ಮೇಲೆ ಒಬ್ಬರನ್ನ ಕಳಿಸ್ತಾ ಇದ್ದಾನೆ. ಅದೇ ರೀತಿ ಈಗ ಪ್ರಲಂಬ ಅನ್ನೋ ರಾಕ್ಷಸ, ಈ ಪ್ರಲಂಬ ರಾಕ್ಷಸನಿಗೆ ಅಸುರನಿಗೆ ಕರೆದು ನೀನು ಹೋಗಿ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಹೇಳ್ತಾನೆ. ಈ ಪ್ರಲಂಬ ಏನು ಮಾಡ್ತಾನೆ, ಬಂದು ನೋಡ್ತಾನೆ ಕೃಷ್ಣ ಬಲರಾಮ ಇಬ್ಬರು ಇದ್ದಾರೆ. ಅವನು ಮನಸ್ಸಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೋತಾನಂತೆ, ಕೃಷ್ಣನ ಸಂಹಾರ ಮಾಡ್ಬೋದಾ, ಆಗತ್ತಾ, ನನ್ನ ಕೈಯಲ್ಲಿ ಆಗತ್ತಾ ಕೃಷ್ಣನನ್ನು ಹೊಡಿಯೋಕ್ಕೆ, ಸಾಯಿಸೋಕ್ಕಾಗತ್ತಾ ಅಂತ. ಆಮೇಲೆ ಅವನು ಏನು ಯೋಚನೆ ಮಾಡ್ತಾನೆ, ಕೃಷ್ಣನ ನನ್ನನ್ನು ಸಾಯಿಸೋದು ಕಷ್ಟ ಆಗತ್ತೆ, ಕೃಷ್ಣ ಇಲ್ಲ ಅಂದರೆ ಈ ಬಲರಾಮನಾದರೂ ನಾನು ಸಾಯಿಸಬೇಕು, ಈ ರಾಮನನ್ನಾದರೂ ನಾನು ಸಾಯಿಸಬೇಕು ಅಂತ ಯೋಚನೆ ಮಾಡ್ತಾನೆ. ನೋಡ್ತಾ ಇರ್ತಾನೆ ಮರೆ ಮಾಚಿಕೊಂಡು ಈ ಹುಡುಗರೆಲ್ಲ ಏನು ಆಡ್ತಾ ಇದ್ದಾರೆ ಅಂತ. ಕೃಷ್ಣ ಮತ್ತು ಬಲರಾಮ ಎಲ್ಲ ಸ್ನೇಹಿತರು, ಗೋಪಾಲರು ಯಾರಿದ್ದಾರೆ ಅವ್ರ ಜೊತೆ ಬಂದಿದ್ದಾರೆ, ಸ್ನೇಹಿತರು ಎಲ್ಲ ಇವಾಗ ಒಂದು ಪಂಗ ಅಂದರೆ 2 ಗ್ರೂಪ್ಸ್ ಮಾಡ್ಕೋತಾರೆ. ಒಂದು ಪಂಗ ಅವರೇ ಒಂದು ಗ್ರೂಪ್ಸ್ ಮಾಡಿಕೊಂಡು ಹೇಳ್ತಾರೆ, ನಾವೇನು ಮಾಡೋಣ, ಈಗ ಈ ಮರದಿಂದ ಆ ಮರ ಅಂದರೆ ದೊಡ್ಡ ಅಶ್ವತ್ಥ ವೃಕ್ಷ ಇದೆ, ಅಲ್ಲಿ ತನಕ ಓಡ್ ಹೋಗ್ಬೇಕು. ಯಾವ ಟೀಮ್ ಅವ್ರು ಸೋಲ್ತಾರೆ, ಆ ಕಡೆ ಯಾವ್ದು ಗೆದ್ದಿದೆ ಆ ಗೆದ್ದಿರೋರನ್ನ ಅವ್ರ ಹೆಗಲ ಮೇಲೆ ಎತ್ಕೊಂಡು ವಾಪಸ್ ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂದರೆ ಕೃಷ್ಣನ್ ಒಂದು ಟೀಮು, ಬಲರಾಮನ್ ಒಂದು ಟೀಮು. ಕೃಷ್ಣನ್ ಟೀಮಿಂದ ಒಬ್ಬ ಓಡ್ ಹೋಗ್ತಾನೆ, ಇಬ್ರು ಕೃಷ್ಣ ಮತ್ತು ಬಲರಾಮ ಟೀಮಿಂದ ಒಬ್ಬೊಬ್ರು ಓಡ್ ಹೋಗ್ತಾರೆ. ಯಾರು ಫಸ್ಟ್ ಹೋಗ್ತಾರೆ ಅವ್ರು ಗೆದ್ದಿರೋರು, ಸೋತಿರೋರು ಯಾರಿದ್ದಾರೆ ಅವ್ರನ್ನ ಎತ್ಕೊಂಡು ಅವ್ರು ವಾಪಸ್ ಬರಬೇಕು ಅಂತ. ಅದಕ್ಕೆ ಇದೆಲ್ಲ ನೋಡಿದ್ಮೇಲೆ ಪ್ರಲಂಬಗೆ ಏನಾಗುತ್ತೆ, ನಾನು ವೇಷ ಮಾಡಿಸ್ಕೊಂಡು ಆ ಗೋಪಾಲಕನಾಗಿ ನಾನು ಕೃಷ್ಣನ ಪಂಗಡ ಸೇರ್ಕೋತೀನಿ, ಕೃಷ್ಣನ ಟೀಮನ್ನು ಸೇರ್ಕೋತೀನಿ. ಮತ್ತು ನಾನು ಬಲರಾಮ ಯಾವಾಗ ಹೋಗ್ತಾನೆ ಅವಾಗ ಹೋಗ್ತೀನಿ, ಬಲರಾಮನ ಜೊತೆ ನಾನು ಸೋಲ್ತೀನಿ, ನಾನು ಸೋತು ಬಲರಾಮನ ಎತ್ಕೊಂಡು ಅವ್ನು ಸಾಯಿಸ್ತೀನಿ
ಗೋಪಾಲಕರು ನೋಡ್ತಾ ಇದ್ರು ಏನಾಗ್ತಾ ಇದೆ ಇಲ್ಲಿ, ಯಾಕೆ ಹೀಗಾಗ್ತಾ ಇದೆ ಅಂತ. ಆವಾಗ ಬಲರಾಮಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಫಸ್ಟ್ ಅವನಿಗೆ ದಿಗಿಲಾಗತ್ತಂತೆ, ಏನಿದು ಈ ಹುಡುಗ ನಮ್ಗೆ ಏನ್ ಮಾಡ್ತಾ ಇದ್ದಾನೆ ಅಂತ. ಆಗ ಕೃಷ್ಣನ ಮನಸ್ಸಲ್ಲಿ ನೆನೆಸ್ಕೊತಾನಂತೆ. ಕೃಷ್ಣ ಹೇಳ್ತಾನಂತೆ, ಬಲರಾಮ ನೀನು ಯಾರು ಅದನ್ನ ನೀನು ಯೋಚನೆ ಮಾಡು, ನೀನು ಆದಿಶೇಷ, ಇಡೀ ಜಗತ್ತನ್ನ ನೀನು ಎದುರಿಸೋ ಬಲ್ಲ ಶಕ್ತಿ ಇರುವಂಥದ್ದು, ನೀನು ಇದನ್ನ ಸಂಹಾರ ಮಾಡಬೇಕು ಅಂತ ಮನಸ್ಸಲ್ಲೇ ಮಾತಾಡ್ಕೋತಾರೆ. ಆಗ ಬಲರಾಮನಿಗೆ ಅರಿವಾಗುತ್ತಂತೆ, ಓ ನಾನು ಆದಿಶೇಷ ಅಂತ. ಏನಾಗುತ್ತೆ, ನಮಗೆ ಒಂದ್ಸಲ ನಮ್ಮ ಒಳಗಿನ ನಮ್ಮ ಸ್ಟ್ರೆಂತ್ ನಮಗೆ ಗೊತ್ತಾಗಲ್ಲ. ಈ ಥರ ನಮಗೆ ಸ್ಮರಣೆ ಬರ್ತಾ ಇರಬೇಕು. ಇದು ಸ್ಮರಣೆ ಮಾಡಿಸ್ತಾರೆ ಕೃಷ್ಣ ಬಲರಾಮನಿಗೆ. ಆಗ ಬಲರಾಮ ಅವನ ಇಡೀ ಬಲವನ್ನು ಉಪಯೋಗಿಸಿ ಆ ದುಷ್ಟ ಯಾರಿದ್ದ ಪ್ರಲಂಬ ಅವನನ್ನು ಸಂಹಾರ ಮಾಡ್ತಾರೆ. ಈ ರೀತಿ ಪ್ರಲಂಬ ವಧೆ ಆಗುತ್ತೆ. ಎಲ್ಲ ಗೋಪಾಲಕರು ನಗ್ತಾರೆ, ಎಲ್ಲ ಖುಷಿ ಪಟ್ಟು ಅಬ್ಬಾ ನೀವು ಇಷ್ಟು ಬಲಿಷ್ಠರು ಅಂತೆಲ್ಲ ಹೊಗಳಿದ್ದೇ ಹೊಗಳಿದ್ದು ಕೃಷ್ಣ ಮತ್ತು ಬಲರಾಮನ ಹೊಗಳಿ ಮನೆಗೆ ಬಂದು ಕತೆ ಹೇಳ್ತಾರಂತೆ ಎಲ್ಲರೂ. ಇದೆಲ್ಲ ಒಂಥರ ಇವಾಗ ಆ ತಾಯಂದಿರಿಗೆಲ್ಲ ಒಂಥರ ಕಾಮನ್ ಆಗೋಗಿದೆ. ಕೃಷ್ಣನ ಮೇಲೆ ಯಾರಾದರೂ ಅಟ್ಯಾಕ್ ಮಾಡೋಕೆ ಬರೋದು, ಇಲ್ಲ ಯಾರೋ ಒಬ್ಬರ ಅಸುರ ಬರೋದು, ಅವ್ರಿಗೆಲ್ಲ ಇದೆಲ್ಲ ಒಂಥರ ನಾರ್ಮಲ್ ಥಿಂಗ್, ರೂಢಿ ಆಗೋಗಿದೆ. ಇದೆಲ್ಲ ಕೇಳಿಸ್ಕೊಂಡು ಹೌದಾ ಇವತ್ತು ಹಂಗಾಯ್ತಾ ಅಂತೆಲ್ಲ ಕೇಳಿಸ್ಕೊಂಡು ಆಯಿತು. ಇವಾಗ ಏನಾಯಿತು, ಇಲ್ಲಿ ವೃಂದಾವನದಲ್ಲಿ ಶರದ್ ಋತು, ಫಸ್ಟು ರೈನಿ ಸೀಸನ್ ಶುರು ಆಗುತ್ತೆ. ಆ ವರ್ಷ ಋತು ಹೇಗಿತ್ತು ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ ಭಾಗವತದಲ್ಲಿ. ಎಲ್ಲ ಕಡೆ ಮಳೆ ಚೆನ್ನಾಗಿ ಬಂದಿತ್ತಂತೆ, ಹಸಿರಾಗಿತ್ತಂತೆ. ಆ ಹಸಿರಾಗಿರೋದನ್ನ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಎಲ್ಲ ಜನ ಅಲ್ಲಿ ಅವರು ಊರು ಹೇಗಿತ್ತು ಅಂದರೆ ಪ್ರತಿ ಜಾಗದಲ್ಲೂ ಹಸಿರು ತೋರಣಗಳು, ಅಂದರೆ ಆ ಮರಗಳು ಅಷ್ಟಿತ್ತು, ಎಲ್ಲ ಒಂದು ಹಸಿರು ತೋರಣ ಕಟ್ಟಿರೋ ಹಾಗಿತ್ತಂತೆ. ಎಲ್ಲರೂ ಅಷ್ಟು ಸಂತೋಷವಾಗಿತ್ತಂತೆ. ಎಲ್ಲ ಕಡೆ ಪರಿಮಳ ಭರಿತ ಹೂಗಳಿತ್ತಂತೆ. ಆ ಹೂವಿನ ಸುವಾಸನೆಯಲ್ಲಿ ಎಲ್ಲರೂ ಆನಂದಮಯವಾಗಿದ್ರು. ಯಾಕಿರೆಲ್ಲ ಹೇಳಿ ಅಲ್ಲಿರೋದೇ ಯಾರು? ಪರಮಾತ್ಮ. ಆ ಪರಮಾತ್ಮ ಇರೋ ಜಾಗದಲ್ಲಿ ಯಾವಾಗಲೂ ನಮಗೆ ಸುಖ ಸಂತೋಷ ಮತ್ತು ಅಭಿವೃದ್ಧಿಗಳೇ ಕಾಣುತ್ತೆ. ಅದಲ್ಲದೆ ಯಾರಿಗೂ ಅಲ್ಲಿ ಹಣದ ಕೊರತೆ ಇರಲಿಲ್ಲ. ಯಾಕಂದರೆ ಎಲ್ಲಿ ಕೃಷ್ಣ ಇರ್ತಾನೆ, ಎಲ್ಲಿ ನಾರಾಯಣ ಇರ್ತಾನೆ, ಅಲ್ಲಿ ಲಕ್ಷ್ಮಿ ಇರಲೇಬೇಕು. ಯಾರಿಗೂ ಯಾವ ರೀತಿಯ ಕೊರತೆಗಳು ಇರ್ತಾ ಇಲ್ಲ. ಎಲ್ಲರಿಗೂ ಏನು ಬೇಕು ಅದನ್ನು ಅಲ್ಲಿ ಸಿಗ್ತಾ ಇತ್ತು. ದುಡ್ಡು ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿತ್ತು. ಅದನ್ನು ಇಲ್ಲಿ ಹೇಳಿದರು. ಅದಲ್ಲದೆ ಶರದ್ ಋತು ಬರುತ್ತೆ. ಈ ಋತುಗಳನ್ನೆಲ್ಲ ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ. ಈಗ ಒಂದು ದಿವಸ ಕೃಷ್ಣ ಏನು ಮಾಡ್ತಾನೆ, ನೋಡ್ತಾನೆ ಅಲ್ಲಿ ಗೋಪಿಕಾ ಸ್ತ್ರೀಯರು. ಮಳೆಗಾಲ ಮುಗಿದು ಮುಗಿದ ಮೇಲೆ ಈ ಮಾರ್ಗಶೀರ್ಷ ಮಾಸ ಬರುತ್ತೆ. ಈಗ ಮುಂದೆ ಬರುತ್ತೆ ನಮಗೂ ಮಾರ್ಗಶೀರ ಮಾಸ ಬರುತ್ತೆ. ಆವಾಗ ಎಲ್ಲರೂ ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ಹೆಂಗಸರು ಯಾರಿದ್ರು, ಗೋಪಿಕಾ ಸ್ತ್ರೀಯರು ಯಾರಿದ್ರು, ಗೋಪಿಕೆ ಬಾಧೆಯರು, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಕಾತ್ಯಾಯಿನಿ ವ್ರತ ಅಂತ ಒಂದು ಮಾಡ್ತಾರೆ. ಈ ಕಾತ್ಯಾಯಿನಿ ವ್ರತಕ್ಕೆ ಏನು ರೂಲ್ಸು ಅಂದರೆ ಬೆಳಗ್ಗೆನೆ ಮುಂಜಾನೆ ಎಲ್ಲರೂ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ದೇವರನ್ನ ನಮಸ್ಕಾರ ಮಾಡೋದು. ಈ ಕಾತ್ಯಾಯಿನಿ ವ್ರತವನ್ನು ಈ ಹೆಂಗಸರು, ಈ ಚಿಕ್ಕ ಬಾಲಕಿಯರು ಎಲ್ಲ ನಡೆಸ್ತಾ ಇದ್ದಾರೆ. ಆದರೆ ಈ ಗೋಪಿಕಾ ಸ್ತ್ರೀಯರು ಇದನ್ನು ಯಾಕೆ ಮಾಡ್ತಾ ಇದ್ರು ಅಂದರೆ ಅವ್ರ ಮನಸ್ಸಲ್ಲಿ ಯಾವಾಗಲೂ ಕೃಷ್ಣ ಇರ್ತಾ ಇದ್ರು. ಅವ್ರ ಮನಸ್ಸಲ್ಲಿ ಏನಂದರೆ ನಮಗೆಲ್ಲ ಗಂಡನಾಗಿ ಕೃಷ್ಣ ಸಿಗಬೇಕು. ಎಲ್ಲರಿಗೂ ನಮಗೆ ಯಾರು ಬೇಡ, ಈ ಪ್ರಪಂಚದಲ್ಲಿ ನಮಗೆ ಯಾರು ಬೇಡ, ನಮಗೆಲ್ಲರೂ ಈ ಕೃಷ್ಣನೇ ಗಂಡನಾಗಿ ಪಡ್ಕೋಬೇಕು ನಾವು ಅಂತ ಮನಸ್ಸಲ್ಲೇ ಆಲೋಚನೆ ಮಾಡಿಕೊಂಡು ಈ ವ್ರತವನ್ನು ಮಾಡ್ತಾ ಇದ್ದಾರೆ. ಕೃಷ್ಣನಿಗೆ ಗೊತ್ತಾಯಿತು ಅವರ ಪ್ರೀತಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಅವರ ಭಕ್ತಿ ಭಾವ ಹೆಂಗಿತ್ತು ಅಂದರೆ, ಅವರು ಎಲ್ಲ ಕಾರ್ಯ ಏನು ಮಾಡ್ತಾ ಇದ್ರು ಸದಾ ಯೋಚನೆ ಅವ್ರ ತಲೆಯಲ್ಲಿ ಏನಿದ್ದು ಬರೀ ಕೃಷ್ಣನ ಯೋಚನೆನೇ ನಡೀತಾ ಇರ್ತದೆ. ಅದಕ್ಕೆ ಇವ್ರು ಅಂದ್ಕೊಂಡ್ರಂತೆ, ಕೃಷ್ಣ ಅಂದ್ಕೊಂಡಂತೆ, ಇವರೆಲ್ಲ ನನ್ನನ್ನು ಇಷ್ಟು ಪ್ರೀತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ, ಇವರ ಪೂಜೆ, ಇವರ ಮನ ಶಕ್ತಿಯನ್ನು ನಾನು ಒಂದ್ಸಲ ಪರೀಕ್ಷೆ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಒಂದು ದಿವಸ ಬೆಳಗ್ಗೆನೆ ಮುಂಜಾನೆ 4:30 ಹಂಗೆ ಯಮುನಾ ನದಿಗೆ ಇವರೆಲ್ಲ ಬೆಳಗ್ಗೆನೆ ಹೋಗಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಕಾತ್ಯಾಯಿನಿ ವ್ರತವನ್ನು ಮಾಡ್ತಾ ಇದ್ರು. ಎಲ್ಲರೂ ಬೆಳಗ್ಗೆನೆ ಎದ್ದು ನದಿಗೆ ಹೋಗಿದ್ದಾರೆ. ಎಲ್ಲ ಗೋಪಿಕಾ ಸ್ತ್ರೀಯರು ಅವ್ರ ವಸ್ತ್ರವನ್ನೆಲ್ಲ ಅಲ್ಲಿ ತೆಗೆದಿಟ್ಟಿದ್ದಾರೆ. ವಸ್ತ್ರವನ್ನೆಲ್ಲ ತೆಗೆದು ನೀರಲ್ಲಿ ಇಳಿದಿದ್ದಾರೆ, ಸ್ನಾನ ಮಾಡ್ತಾ ಇದ್ದಾರೆ. ಈ ಪುಟ್ಟ ಕೃಷ್ಣ ಬಂದ. ಅವನೇನು ಮಾಡ್ದ, ಮೆತ್ತಿಗೆ ಬಂದ. ಅಲ್ಲಿದ್ದಿದ್ದ ವಸ್ತ್ರ ಏನಿತ್ತು ಅಷ್ಟು ಹೆಂಗಸಿನ ವಸ್ತ್ರವನ್ನು
ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇವಾಗ ಆ ಹುಡುಗಿ ಮತ್ತೆ ನೀರೊಳಗೆ ಹೋಗಿ ಎಲ್ಲರೂ ಹೇಳಿದ್ರಂತೆ ನಮ್ಮ ವಸ್ತ್ರ ಕಾಣಿಸ್ತಾ ಇಲ್ಲ ಅಂತ. ಎಲ್ಲರೂ ಅಲ್ಲಿಂದ ನೋಡಿದ್ರಂತೆ, ಎಲ್ಲಿ ನಮ್ಮ ವಸ್ತ್ರ ಇಲ್ಲ. ಅಯ್ಯೋ ವಸ್ತ್ರ ಏನಾಗೋಯ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಊರಿನ ಜನ ಎಲ್ಲ ಬರ್ತಾರೆ, ಎಲ್ಲ ನದಿಗೆ ಅವರೆಲ್ಲ ಅವರ ನಿತ್ಯ ಕಾರ್ಯ ಮಾಡೋದಕ್ಕೆ ಬರ್ತಾರೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರಂತೆ. ಅಯ್ಯೋ ಏನಾಗಾಯಿತು ಕೃಷ್ಣ, ಏನಾಯಿತು? ಇವರೆಲ್ಲ ಅಲ್ಲಿ ಸ್ನಾನ ಮಾಡುವಾಗಲೂ ಏನು ಮಾಡ್ತಾ ಇದ್ದಾರೆ, ಕೃಷ್ಣನ ಕಥೆಯನ್ನೇ ಹೇಳ್ಕೊಂಡು ಸ್ನಾನ ಮಾಡ್ತಾ ಇದ್ದಾರೆ. ಕೃಷ್ಣ ಹಂಗೆ ಮಾಡ್ದ, ಕೃಷ್ಣ ಹಿಂಗೆ ಮಾಡ್ದ, ಅವತ್ತು ಹಂಗೆ ಮಾಡ್ದ ಕೃಷ್ಣ, ಅವತ್ತು ನನ್ನನ್ನು ನೋಡ್ದ, ಅವತ್ತು ನಿನ್ನನ್ನು ನೋಡ್ದ, ಅದನ್ನೇ ಮಾತಾಡ್ತಾ ಇದ್ದಾರೆ. ಕೃಷ್ಣ ಮರೆಮಾಚಿ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದಾರೆ. ಅವನು ಮೇಲಿಂದ ಕೂಗ್ತಾನಂತೆ, ಗೋಪಿಕಾ ಸ್ತ್ರೀಯರೇ, ಎಲ್ಲ ಹೆಣ್ಣರೇ, ನಾನು ಇಲ್ಲಿದ್ದೀನಿ, ನಿಮ್ಮ ವಸ್ತ್ರ ನನ್ನ ಹತ್ರ ಇದೆ, ನಿಮ್ಮ ವಸ್ತ್ರ ಬೇಕು ಅಂತಂದ್ರೆ ಬನ್ನಿ ನನ್ನ ಹತ್ರ, ನಾನು ನಿಮ್ಗೆ ಕೊಡ್ತೀನಿ. ಎಲ್ಲರೂ ಅಲ್ಲಿಂದ ಕೂಗಾಡೋದು, ಕೃಷ್ಣ ಏನು ಮಾಡ್ತಾ ಇದ್ದೆ ನೀನು, ಏನಿದ್ದು ಉಂಟದ ನಾನಿದ್ದು, ನಮ್ಗೆ ಆ ವಸ್ತ್ರ ಬೇಕು ಕೊಡು, ನಾವು ಹೊರಗಡೆ ಬರಬೇಕು, ನಮ್ಗೆ ಗೊತ್ತಾಗತ್ತೆ, ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾರಂತೆ. ಕೃಷ್ಣ ಹೇಳ್ತಾರಂತೆ, ಸರಿ ಬಂದು ನನ್ನ ಹತ್ರ ತಗೊಳ್ಳಿ, ನಿಮ್ಮ ವಸ್ತ್ರ ಬೇಕು ತಾನೆ, ಬಂದು ನನ್ನ ಹತ್ರ ತಗೊಳ್ಳಿ ಅಂತ. ನೀನು ಇವಾಗ ಕೊಡ್ತೀಯೋ ಇಲ್ವೋ ಅಂತ ಎಲ್ಲ ಗದರಿಸ್ತಾ ಇದ್ದಾರೆ ಕೃಷ್ಣನನ್ನ. ಚಿಕ್ಕ ಹುಡುಗ ತಾನೆ, ನೀನು ನಂಗೆ ಆ ವಸ್ತ್ರ ಎಲ್ಲ ಕೊಡಬೇಕು, ನೀನು ಇವಾಗ ಕೊಡು ನಂಗೆ ಆ ವಸ್ತ್ರವನ್ನು, ನಮಗೆ ಬೇಕು, ಇಲ್ಲ ಅಂದರೆ ನಾವು ಈಗ ಹೋಗ್ಬಿಟ್ಟು ನಿನ್ನ ತಂದೆಗೆ ಕಂಪ್ಲೇಂಟ್ ಮಾಡ್ತೀವಿ ನಿನ್ನ ಮೇಲೆ ಅಂತ. ಓ ಹೌದಾ, ಹೋಗಿ ನೋಡೋಣ, ಹಂಗೆ ಹೋಗಿ ನೋಡೋಣ ಅಂತ ಇವ್ರು. ಯಾಕಂದರೆ ಗೊತ್ತು ಬಟ್ಟೆ ಇವನ ಹತ್ರ ಇದೆ, ನನ್ನ ತಂದೆಗೆ ಹೋಗಿ ಹೇಳ್ತೀರಾ, ಹೋಗಿ ಹೇಳಿ ಅಂತ. ಏನು ಹೇಳಿದ್ರು ಅವನು ಹೆದರ್ತಾ, ಅವನು ಸೋಲ್ತಾ ಇಲ್ಲ, ಇವರು ಸೋಲ್ತಾ ಇಲ್ಲ. ಕೃಷ್ಣ ಹೇಳ್ತಾನಂತೆ, ನೀವೆಲ್ಲ ಹಾಗೆ ನೀವಿಲ್ಲ ಮೇಲೆದ್ದು ಬನ್ನಿ, ನಾನು ನಿಮ್ಗೆ ಕೊಡ್ತೀನಿ ಅಂತ, ನನ್ನ ಹತ್ರ ಬನ್ನಿ, ನಾನು ನಿಮ್ಗೆ ಕೊಡ್ತೀನಿ ಅಂತ. ಇಲ್ಲಿ ಅವನು ಏನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂದರೆ, ಯಾವಾಗ ನಾವು ಒಂದು ವ್ರತ ಏನೇ ಮಾಡುವಾಗ ನಾವು ಎಷ್ಟು ದೃಢಚಿತ್ತರಾಗಿ ನಾವು ಮಾಡ್ತೀವಿ ಅನ್ನೋದನ್ನ, ಅಂದರೆ ನಮ್ಮ ಮನಸ್ಸಲ್ಲಿ ಅದರ ನಾವು ಯಾವ ದೇವರ ಸೇವೆಯನ್ನು ಮಾಡ್ತಾ ಇದ್ವಿ ಅದು ನಾವು ಶುದ್ಧ ಮನಸ್ಸಿನಿಂದ ಮಾಡಬೇಕಂತ, ಅದನ್ನು ಅವನಲ್ಲಿ ಪರೀಕ್ಷಿಸ್ತಾ ಇರೋದು. ನಾನೇ ಮಾಡ್ತಾ ಇರೋದು ಅಂತಲ್ಲ, ದೇವರಿಗೆ ನಾವು ಕಂಪ್ಲೀಟಾಗಿ ಸರೆಂಡರ್ ಆಗಿ ಅದನ್ನು ಮಾಡಬೇಕು, ಆವಾಗ ಅವನೇ ನಮ್ಮನ್ನು ಸಹಾಯ ಮಾಡ್ತಾನೆ ಅಂತ ಹೇಳ್ತಾರೆ. ಇವರೆಲ್ಲ ಮೇಲೆ ಹೇಗೆ ಎದ್ದು ಬರೋದು, ಕೃಷ್ಣ ನಮ್ಮ ಹತ್ರ ವಸ್ತ್ರ ಇಲ್ಲ, ನಾವು ಹೇಗೆ ಮೈಯಲ್ಲಿ ಎದ್ದು ಬರೋದು? ನಿಮ್ಗೆ ಗೊತ್ತಿಲ್ವಾ, ಶಾಸ್ತ್ರದ ಪ್ರಕಾರ ನೀವು ನಿರ್ವಸ್ತ್ರರಾಗಿ ಸ್ನಾನ ಮಾಡೋದು. ಅದಕ್ಕೆ ಹೇಳೋದು ಗಂಡಸರಾಗಲಿ ಹೆಂಗಸರಾಗಲಿ ಟೋಟಲ್ ಆಗಿ ನಿರ್ವಸ್ತ್ರರಾಗಿ ನಾವು ಸ್ನಾನ ಮಾಡಬಾರ್ದು. ಒಂದು ವಸ್ತ್ರ ನಮ್ಮ ಮೈ ಮೇಲೆ ಇರಲೇಬೇಕಂತೆ ಯಾವಾಗ ಅಂತ ಹೇಳ್ತಾರೆ. ಇಲ್ಲ ನಾವು ಬರೋಕ್ಕಾಗಲ್ಲ, ಇಲ್ಲ ನೀವು ಬನ್ನಿ ಇವಾಗ ಬಂದು ತಗೊಳ್ಳಿ ಅಂತ. ಸರಿ, ಅವ್ರು ಏನು ಮಾಡ್ತಾರೆ, ಅಲ್ಲಿ ಅವ್ರ ಮೈಯನ್ನು ಅವ್ರ ಕೈಯಿಂದ ಮುಚ್ಕೊಂಡು ಬರ್ತಾರೆ. ಆವಾಗ ಅವನು ಒಪ್ಕೊಳ್ಳಲ್ಲ, ಈಗ ಬಂದರೆ ನಾನು ಏನು ಮಾಡೋಕ್ಕಾಗುತ್ತೆ, ನಾನು ನಿಮ್ಗೆ ಕೊಡೋಕ್ಕಾಗಲ್ಲ. ಅವರಲ್ಲಿ ಅವ್ರು ಏನು ಅಂದ್ಕೊಂಡಿದ್ದಾರೆ, ನನ್ನ ಮೈ ನನ್ನದಿದು, ಅವ್ರ ಆತ್ಮ ಸಮರ್ಪಣೆ ಮಾಡ್ಕೊಂಡಿರ್ಲಿಲ್ಲ ಭಗವಂತನಿಗೆ ಅಂತ ಇದು ಅವ್ರು ಪರೀಕ್ಷೆ ಮಾಡ್ತಾ ಇರೋದು. ಆವಾಗ ಇವರು ಹೇಗೆ ಬರೋದು, ಕೃಷ್ಣ ನೀನು ಹೀಗೆಲ್ಲ ಹೇಳ್ತಾ ಇದ್ದೀರಿ, ಇಲ್ಲ ನೀವು ಎರಡೂ ಕೈ ಎತ್ತಿ ನನಗೆ ನಮಸ್ಕಾರ ಮಾಡಿ ಅವಾಗಲೇ ನಾನು ನಿಮ್ಗೆ ಕೊಡೋದು ಅಂತ ಹೇಳ್ತಾರೆ. ಆವಾಗ ಇಲ್ಲ ಒಂದು ಕೈಯಿಂದ ಮುಚ್ಕೊಂಡು ಹೋಗಿಲ್ಲ, ಕೊಡು ಅಂತ. ಆಗೋದಿಲ್ಲ, ನೀವು ಎರಡು ಕೈಯೂ ಎತ್ತಿ ನಮಸ್ಕಾರ ಮಾಡಿ. ಅಲ್ಲಿಗೆ ಅವ್ರ ಮನಸ್ಸಲ್ಲಿ ನಾವು ಮಾಡ್ತಾ ಇರೋದೇ ಕೃಷ್ಣನ ಜಪ, ನಾವು ಮಾಡ್ತಾ ಇರೋದೇ ಕೃಷ್ಣನ ಸ್ಮರಣೆ, ಈ ಕೃಷ್ಣನಿಗೋಸ್ಕರ ನಾವು ಏನು ಬೇಕಿದ್ರೂ ಮಾಡೋದು ತಯಾರು ಅಂತ ಹೇಳ್ಬಿಟ್ಟು ಆವಾಗ ಶುದ್ಧ ಮನಸ್ಸಿನಿಂದ ಅವರ ಎರಡೂ ಹಸ್ತವನ್ನು ಮೇಲೆತ್ತಿ ನಮಸ್ಕಾರ ಮಾಡ್ತಾರೆ. ಯಾವಾಗ ಅವರು ಎರಡೂ ಹಸ್ತ ಎತ್ತಿ ನಮಸ್ಕಾರ ಮಾಡ್ತಾರೆ, ಅವರಲ್ಲಿದ್ದ ಆ ಅಹಂ ಏನಿತ್ತು, ಅಹಂ ಎಲ್ಲ ಅವ್ರು ತ್ಯಜಿಸಿದ್ರು. ಯಾವಾಗ ಅದನ್ನು ಅವ್ರು ತ್ಯಜಿಸಿದ್ರು, ಕೃಷ್ಣ ಅವ್ರನ್ನ ಒಪ್ಕೊಂಡ. ಕೃಷ್ಣ ಹೇಳಿದಂತೆ, ನೀವು ಯಾವ ಕಾರಣಕ್ಕಾಗಿ ಈ ವ್ರತವನ್ನು ಮಾಡ್ತಾ ಇದ್ದೀರಿ, ಆ ವ್ರತ ನಿಮಗೆ ಸಫಲವಾಗುತ್ತೆ ಅಂತ. ಅಂದರೆ ಅವ್ರ ಮನಸ್ಸಲ್ಲಿ ಇದ್ದಿದ್ದೇನು, ಕೃಷ್ಣ ನಮಗೆ ಗಂಡನಾಗಿ ಸಿಗಬೇಕು, ಹಾಗೆ ನಿಮ್ಮ ಈ ವ್ರತದ ಇಚ್ಛೆ ನಿಮ್ಗೆ ಏನಿದೆ ಅದು ನಿಮ್ಗೆ ಸಿಗತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರಂತೆ. ಇದು ನಾವಿಲ್ಲಿ ತಿಳ್ಕೊಬೇಕಿದೆ. ಈ ಗೋಪಿಕಾ ಸ್ತ್ರೀಯರೆಲ್ಲ ಕೃಷ್ಣ ಹಿಂಗೆ ಮಾಡಿದಂತೆ ಅಂತ ಒಮ್ಮೆ ನಮ್ಗೆ ಇಷ್ಟು ಕಿಂಚಿತ್ತು ಕೂಡ ಕೋಪ ಇರಲಿಲ್ಲ. ಅವರು ಸಂತೋಷದಿಂದ ಈ ಘಟನೆಯನ್ನು ನೆನೆಸ್ಕೊಂಡು ಆಮೇಲೆ ಅವ್ರಿಗೆ ಅರಿವಾಯ್ತಂತೆ, ಹೌದಲ್ಲ ನಾವು ಅವನಲ್ಲಿ ಬೇಡಿಕೆ ಇಟ್ಕೊಂಡಾಗ ನಾವು ನಮ್ಮಲ್ಲಿರೋ ಅಹಮ್ಮನ್ನು ಬಿಟ್ಟರೆ ಮಾತ್ರ ನಮಗೆ ಒಂದು ಸಿಗ್ತಾನೆ ಅಂತ ಅವರಲ್ಲಿ ಅರಿವಾಗುತ್ತದೆ. ಇದು ಕೃಷ್ಣನ ಗೋಪಿಕಾ ಸ್ತ್ರೀಯರ ವಸ್ತ್ರಾಭರಣದ ಕಥೆ, ಇದು ಇಲ್ಲಿ ಕೊಟ್ಟಿದ್ದಾರೆ. ಅದಲ್ಲದೆ ಇಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ, ಏನಂದರೆ ಕೃಷ್ಣನ ಕೊರಳಿನ ಬಗ್ಗೆ ಹೇಳಿದರು. ಕೊರಳು
ಅವನು ವೇಣುನಾದ ವೇಣು ಗೀತೆ ಅಂತ ಹೇಳ್ತಾರೆ. ಕೃಷ್ಣ ಒಮ್ಮೆ ಆ ಕೊರಳಿಟ್ಕೊಂಡು ಊದ್ಸಕ್ಕೆ ಶುರು ಮಾಡಿದ್ರೆ ಅಷ್ಟು ಸುಂದರವಾಗಿರ್ತಿತ್ತಂತೆ. ಅಲ್ಲಿದ್ದ ಅಷ್ಟು ಪ್ರಾಣಿಗಳಾಗಲಿ, ಆ ಗಿಡ ಮರಗಳಾಗಲಿ ಅವೆಲ್ಲ ಕೇಳಿಸ್ಕೊಳ್ಳೋದಂತೆ ಕೃಷ್ಣನ ಕೊರಳಿ ವೇಣುನಾದ. ಅಷ್ಟು ಇಂಪಾಗಿರ್ತಿತ್ತಂತೆ. ಎಲ್ಲ ಇಡೀ ಊರಿನ ಜನರಿಗೆ ಅದು ಅಷ್ಟು ಹಿತವಾಗಿರ್ತಿತ್ತಂತೆ. ಆ ಹಸುಗಳು ಏನಿತ್ತು, ಆ ಹಸುಗಳಿಗೂ ಹೀಗೆ ಆ ಗೋಪಿಯ ವೇಣುನಾದ ಅಷ್ಟು ಹಿತವನ್ನು ಕೊಡ್ತಾ ಇತ್ತಂತೆ. ಇದನ್ನು ಹೇಳಿದ್ದಾರೆ. ಹೀಗೆ ಒಂದು ದಿವಸ ಇವರೆಲ್ಲ ಕಾಡು ಹೋಗಿದ್ದಾರೆ ಗೋಪಾಲಕರು, ಕೃಷ್ಣ ಮತ್ತು ಬಲರಾಮನೊಟ್ಟಿಗೆ. ಏನಾಗತ್ತೆ, ಅಲ್ಲಿ ಕಾಡುಗಿಚ್ಚು ಅಂದರೆ ಇಡೀ ಅರಣ್ಯಕ್ಕೆ ಬೆಂಕಿ ಹತ್ಕೊಂಡಂತೆ. ಅದು ಹತ್ಕೊಳ್ಳುತ್ತಂತೆ. ಈ ಹಸುಗಳೆಲ್ಲ ಒಳಗಡೆ ಹೋಗಿದ್ದಾರೆ. ಅದಕ್ಕೆ ಈ ತಾಪ ಶುರುವಾಗಿದೆ. ತಾಪ ನೋಡಿ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ ಈ ಗೋಪಾಲಕರು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅವರೆಲ್ಲ ಬಂದು ಕೃಷ್ಣ ರಾಮ ಏನು ಮಾಡೋದು, ಇಷ್ಟು ಬೆಂಕಿ, ಇಷ್ಟು ತಾಪ ಆಗ್ತಾ ಇದೆ, ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾರೆ, ನೀವೆಲ್ಲ ಕಣ್ಮುಚ್ಕೊಳ್ಳಿ, ನೀವು ನಾನು ಹೇಳೋ ತನಕ ಕಣ್ತೆಗಿಬೇಡಿ. ಇವ್ರಿಗೆಲ್ಲರಿಗೂ ಗೊತ್ತು ಏನೇ ಕಷ್ಟ ಆದರೂ ನಮಗೆ ರಾಮ ಮತ್ತು ಕೃಷ್ಣನೇ ನಮಗೆ ಕಾಪಾಡೋದು ಅಂತ. ಏನು ಅವ್ರು ಹೇಳ್ತಾರೆ ಅದು ಶಿರಸ್ಸ ವಹಿಸ್ತಾ ಇದ್ರಂತೆ. ಸರಿ, ಎಲ್ಲರೂ ಕಣ್ಮುಚ್ಕೊಂಡು ಆ ಇಡೀ ಬೆಂಕಿನ ಅವರು ಒಂದು ಕಡೆ ಕದ್ದು ಕೃಷ್ಣ ಅದನ್ನು ಪಾನ ಮಾಡಿದ ಅಂತ ಇನ್ನೊಂದು ಕತೆ ಇದೆ. ಅದಲ್ಲದೆ ಇವಾಗ ಆ ಹಸುಗಳೆಲ್ಲ ಒಳಗಡೆ ಹೊರಟೋಗಿದೆ. ಅದಕ್ಕೆಲ್ಲ ಹೇಗೆ ವಾಪಸ್ ಬರೋದು ಗೊತ್ತಾಗ್ತಾ ಇಲ್ಲ. ಹಸುಗಳು ಕಾಣಿಸ್ತಾ ಇಲ್ಲ ಕೃಷ್ಣ, ಎಲ್ಲರೂ ಕಣ್ ತೆಗೆದಿದ್ದಾರೆ, ಹಸುಗಳು ಕಾಣಿಸ್ತಾ ಇಲ್ಲ ಕೃಷ್ಣ, ಏನು ಮಾಡೋದು ಅಂತ ಕೇಳ್ತಾರೆ. ಆವಾಗ ಕೃಷ್ಣ ಹೇಳ್ತಾನಂತೆ, ನೀವೇನು ಯೋಚನೆ ಮಾಡಬೇಡಿ, ನಾನು ಕಳಿಸ್ತೀನಿ ಹಸುನ ಅಂತ. ಪ್ರತಿ ಒಂದು ಹಸುನ ಹೆಸರು ಹಿಡಿದು ಕೃಷ್ಣ ಕರೆದ್ರು. ಆ ಹಸುಗಳಿಗೆ ಅಷ್ಟು ಪ್ರೀತಿ, ಹಸುಗಳಿಗೆ ಕೃಷ್ಣ ಕರೀತಾ ಇದ್ದಾನಲ್ಲ ಅಂತ ಹೇಳಿ ಓಡೋಡ್ ಬಂತಂತೆ. ಎಲ್ಲೆಲ್ಲೋ ಇತ್ತಂತೆ ಒಳಗಡೆ, ಕಾಡು ಒಳಗಡೆ ಎಲ್ಲೆಲ್ಲೋ ಇತ್ತಂತೆ. ಯಾವಾಗ ಕೃಷ್ಣನ ಧ್ವನಿ ಕೇಳಿಸ್ತು ಪ್ರತಿಯೊಂದು ಹಸು ಅಲ್ಲಿಂದ ಓಡೋಡ್ ಬಂತಂತೆ. ಇದು ಕೃಷ್ಣನ ಮೇಲೆ, ಆ ಹಸುಗೂ ಕೂಡ ಈ ಕೃಷ್ಣನ ಮೇಲೆ ಪ್ರೀತಿ. ಕೃಷ್ಣ ಅವಾಗ ಏನು ಮಾಡ್ತಾನೆ, ಅಲ್ಲಿದ್ದ ಹೂವುಗಳೆಲ್ಲ ಆರಿಸ್ಕೊಂಡು ಅದನ್ನೆಲ್ಲ ಓಡಿಸ್ಕೊಂಡು ಹಾರ ಮಾಡ್ಕೊಂಡು ಹಾಕ್ಕೊಂಡ್ರೆ. ಅಲ್ಲಿ ಇದು ಕಪ್ಪೆ ಚಿಪ್ಪುಗಳು, ಪಿಂಕ್ ಕಲರ್ ಕಪ್ಪೆ ಚಿಪ್ಪುಗಳು ಬಿಟ್ಟಿತ್ತಂತೆ. ಅದನ್ನೆಲ್ಲ ಎತ್ಕೊಂಡು ಅದನ್ನೆಲ್ಲ ಒಡೆದು ಅಲ್ಲಿ ಪುಡಿ ಮಾಡಿಕೊಂಡು ಅವ್ನ ಕೆನ್ನೆಗೆ ಹಚ್ಕೊಂಡಂತೆ. ಮತ್ತೆ ಅಲ್ಲೇ ಬಿದ್ದಿದ್ದ ಕೆಂಪು ಹೂವಿನ ಇದು ಅದೆಲ್ಲ ಅಲ್ತಾ ಅಂತ ಏನು ನಾವು ಹೇಳ್ತೀವಿ ಡ್ಯಾನ್ಸ್ ಮಾಡುವಾಗ, ಅದನ್ನೆಲ್ಲ ಕೈಗೆಲ್ಲ ಹಚ್ಕೊಳ್ಳೋದು, ಕಾಲು ಹಚ್ಕೊಳ್ಳೋದು, ಅದೆಲ್ಲ ಹಚ್ಕೊಂಡು ನರ್ತಿಸ್ತಾ ಇದ್ದಂತೆ. ಇದನ್ನು ನೋಡಿ ಮೇಲ್ಗಡೆ ದೇವತೆಗಳೆಲ್ಲ ಅಸೂಯೆ ಪಡ್ಕೋತಾ ಇದ್ದಂತೆ. ಏನು ಭಾಗ್ಯ ಈ ಗೋಪಾಲಕರದ್ದು, ಈ ಕೃಷ್ಣನೊಟ್ಟಿಗೆ ಇಷ್ಟು ಆನಂದವಾಗಿ ಕುಣಿದು ಹೋಲಿಸ್ತಾ ಇದ್ದಾರೆ, ನಮಗೆ ಈ ಭಾಗ್ಯ ಇರುವಲ್ಲ ಅಂತ ಅವರೆಲ್ಲ ಮೇಲಿನ ನೋಡ್ಕೊಂಡು ಅಸೂಯೆ ಪಡ್ಕೋತಾ ಇದ್ರಂತೆ. ಇಷ್ಟು ಭಾಗ್ಯ ಇವರೊಟ್ಟಿಗೆ ಆಟ ಆಡೋದಕ್ಕೆ, ಕೃಷ್ಣನೊಟ್ಟಿಗೆ ಸಮಯ ಕಳೀತಾ ಇದ್ದಾರೆ, ಇಷ್ಟು ಸಂತೋಷವಾಗಿದ್ದಾರೆ ಅಂತ ಅವರೆಲ್ಲ ಮೇಲಿನ ಅಸೂಯೆ ಪಡ್ತಾ ಇದ್ದಾರೆ. ಈ ರೀತಿ ಆ ಗೋಪಾಲಕರು ಪುಣ್ಯವಂತರು, ಅವರೆಲ್ಲ ಅಷ್ಟು ಸಂತೋಷದಿಂದ ಆ ಕೃಷ್ಣನೊಟ್ಟಿಗೆ ಆಡ್ತಾ ಇದ್ರಂತೆ. ಹೀಗೆ ನಡೀತು. ಹಾಗೆ ಮುಂದೆ ಬರುವಾಗ ಒಂದು ದಿವಸ ಏನು ಮಾಡ್ತಾರೆ, ಇವರೆಲ್ಲ ಮನೆಗೆ ಬರ್ತಾರೆ. ಆಮೇಲೆ ಎಲ್ಲರೂ ಒಂದು ದಿವಸ ಪ್ಲ್ಯಾನ್ ಮಾಡ್ತಾರೆ, ನಾವೆಲ್ಲ ಇವತ್ತು ಗೋವರ್ಧನಗಿರಿಗೆ ಹೋಗೋಣ, ಗೋವರ್ಧನಗಿರಿಯಲ್ಲಿ ಆಟ ಆಡೋಣ ಅಂತೆಲ್ಲ. ಸರಿ, ಎಲ್ಲರೂ ಗೋವರ್ಧನಗಿರಿಗೆ ಹೋಗ್ತಾರೆ. ಆದರೆ ಅಲ್ಲಿ ಹೋಗುವಾಗ ಬೆಳಗ್ಗೆನೇ ಹೊರಟೋಗಿದ್ದಾರೆ. ಯಾರು ಏನು ಅನ್ನ ಆಹಾರ ತರ್ಕೊಂಡು ಹೋಗಿಲ್ಲ, ಬುತ್ತಿ ಕಟ್ಕೊಂಡು ಹೋಗಿಲ್ಲ. ಎಲ್ಲರೂ ಹೋಗ್ತಾರೆ. ಅಲ್ಲಿ ಚೆನ್ನಾಗಿ ಆಡ್ತಾರಂತೆ. ಆ ಸೂರ್ಯನ ಬೆಳಕು, ಆ ಬೆಳಕಿನ್ನು ಸೂರ್ಯ ಉಗಿಸ್ತಾ ಇರೋದು, ಮತ್ತು ಯಮುನಾ ನದಿ ತಟ ಅಲ್ಲೇ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ 11:30-12 ಗಂಟೆ ತನಕ ಆಡಿದ್ದಾರೆ ಬೆಳಗ್ಗೆ. ಆಡಿದ್ಮೇಲೆ ಎಲ್ಲರಿಗೂ ಹೊಟ್ಟೆ ಚುಚ್ಚೋದು ಶುರುವಾಯಿತು, ಹಸು ಆಗಕ್ಕೆ ಶುರುವಾಯಿತು. ಆವಾಗ ಕೃಷ್ಣನಿಗೆ ಹೇಳ್ತಾರಂತೆ, ಕೃಷ್ಣ ತುಂಬ ಹೊತ್ತಾಯಿತು ಬಂದು ನಾವು ಆಡ್ತಾನೆ ಇದ್ದೀವಿ, ಹೊಟ್ಟೆ ಹಸುವಾಗ್ತಾ ಇದೆ, ಏನು ಮಾಡೋದು ಕೃಷ್ಣ? ರಾಮ, ನೀವಿಬ್ಬರೇ ಏನಾದರೂ ನಮ್ಗೆ ಹೇಳಬೇಕು. ಇವಾಗ ಏನಾಗಿದೆ ಊರಲ್ಲಿ ಎಲ್ಲರಿಗೂ ಏನಾದರೂ ಆದರೆ ನಮಗೆ ಸಹಾಯ ಮಾಡೋರು ಕೃಷ್ಣ ರಾಮ ಅಂತಾರೆ. ಅದಕ್ಕೆ ಇವ್ರು ಹೇಳ್ತಾರಂತೆ, ಕೃಷ್ಣ ನಮ್ಗೆ ಹಸುವಾಗ್ತಾ ಇದೆ, ಏನಾದರೂ ಮಾಡಬೇಕು ಇವಾಗ. ಕೃಷ್ಣ ಹೇಳ್ತಾರಂತೆ, ಇಲ್ಲೇ ಪಕ್ಕದಲ್ಲಿ ಆಶ್ರಮದಲ್ಲಿ ಯಜ್ಞ ನಡೀತಾ ಇದೆ. ಆ ಯಜ್ಞಕ್ಕೆ ಹೋಗ್ಬಿಟ್ಟು ಅಲ್ಲಿ ಯಾರ್ಯಾರು ಯೋಗಿಗಳಿದ್ದಾರೆ ಅವರಿಗೆ ಹೇಳಿ ಕೃಷ್ಣ ಮತ್ತು ರಾಮ ಕಳಿಸಿದ್ದಾರೆ, ಅವರು ಯಜ್ಞ ಮಾಡೋದು ಕಾರ್ಯ ಇದೆ, ಆ ಯಜ್ಞ ಶುರುವಾಗಿದೆ. ಸೊ ಅವ್ರು ಏನು ಆಹಾರ ಇದೆ ಅದನ್ನು ನಮ್ಗೆ ಕೊಡ್ಬೋದು, ಅದನ್ನು ಕೊಡಿ ಅಂತ ಹೇಳಿ ಅಂತ ಹೇಳ್ತಾರೆ.
ಗೋಪಾಲಕರು ಓಡೋಗ್ತಾರಂತೆ ಆ ಯಜ್ಞ ಶಾಲೆಗೆ. ಅಲ್ಲಿಗೆ ಹೋಗ್ಬಿಟ್ಟು ಆ ಯೋಗಿಗಳೆಲ್ಲ ಅಲ್ಲಿ ಯಾರಿದ್ದಾರೆ ಅವ್ರ ಹತ್ರ ಋಷಿಮುನಿಗಳಿಗೆಲ್ಲ ಹೇಳ್ತಾರಂತೆ, ನೋಡಿ ನಮಗೆ ಕೃಷ್ಣ ರಾಮ ಕಳಿಸಿದರೆ, ನೀವು ಏನು ಯಜ್ಞ ಮಾಡ್ತಾ ಇದ್ದೀರಾ, ಈ ಯಜ್ಞದ ಫಲ ನಿಮಗೆ ಯಜ್ಞದ ಏನು ನೀವು ಆಹಾರವನ್ನು ಕೊಡಬೇಕು ಅದು ಕೊಟ್ಟಾಗೋಗಿದೆ, ಏನು ಪದ್ಧತಿ ಇದೆ ಅದೆಲ್ಲ ಮುಗಿಸಿದ್ದೀರಾ, ಈಗ ನೀವು ಇವತ್ತಿನ ಏನು ಮರ್ಯಾದೆ ಮಾಡಬೇಕು ಅದು ನೀವು ಮಾಡಿ ಮುಗಿಸಿದ್ದೀರಾ, ಅದು ನಿಮಗೆ ಅನ್ನವನ್ನು ಕೊಡಿ ಅಂತ ಕೇಳ್ಕೊತಾರೆ. ಈ ಋಷಿಮುನಿಗಳೆಲ್ಲ ಇದನ್ನೆಲ್ಲ ನೋಡ್ತಾರೆ, ಮಣ್ಣು ಬಟ್ಟೆ ಎಲ್ಲ ಮೊಳಕಾಗಿದೆ, ಮತ್ತು ಅವರೆಲ್ಲ ಹೀಗೆ ಮೈ ಮೇಲೆಲ್ಲ ಮಣ್ಣು ಒಂಥರ ಎಲ್ಲ ಆಟ ಆಡಿರೋ ಮಕ್ಕಳು, ಇದನ್ನೆಲ್ಲ ನೋಡಿ ಅವರಿಗೆ ಅವ್ರ ಮೇಲೆ ಏನು ಕರುಣೆನೇ ಬರಲ್ಲ, ಏನು ಅನಿಸಲ್ವಂತೆ. ಈ ಬಾಲಕರು ಬಂದ್ಬಿಟ್ಟು ಯಾರು ರಾಮಕೃಷ್ಣ ಗೊತ್ತು ಅವರಿಗೆ, ರಾಮಕೃಷ್ಣ ಅಂದರೆ ಯಾರು, ಈ ಕೃಷ್ಣ ಹೇಳಿದಂತೆ ನಾವು ಕೊಡ್ಬೇಕಂತ, ನಾವು ಕೊಡೋದಿಲ್ಲ ಅಂತ ಅವ್ರ ಮನಸ್ಸಲ್ಲೇ ಅಂದ್ಕೊಂಡಿದ್ದಾರೆ. ಒಬ್ಬರು ಕೂಡ ಟಿಪಿಕ್ ಆ ಹುಡುಗರ ಹತ್ರ ಮಾತಾಡಿಲ್ಲ, ಏನು ಮಾತಾಡಿಲ್ಲ. ಆ ಹುಡುಗರು ಅಲ್ಲೇ ನಿಂತ್ಕೊಂಡಿರುತ್ತೆ ಎಷ್ಟೊತ್ತಾದ್ರೂ. ಅನ್ನ ಪುಡಿ ಏನಾದರೂ ಪುಡಿ ನಮ್ಗೆ ತಿನ್ನೋಕ್ಕೆ ನಮಗೆಲ್ಲ ಹಸುವಾಗಿದೆ ಅಂತ ಬೇಡ್ಕೊತಾ ಇದ್ದಾರೆ, ಅಂದರೆ ಅವರು ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ, ಹಸುವಾಗಿದೆ ಏನಾದರೂ ಪುಡಿ ಅಂತ. ಈ ಮುನಿಗಳು ಏನೂ ಮಾತಾಡಿಲ್ಲ, ಅವಳನ್ನು ನೋಡಲೂ ಇಲ್ಲ. ಈ ಹುಡುಗರು ಒಂದು ಸ್ವಲ್ಪ ನಿಂತ್ಕೊಂಡ್ರು, ವಾಪಸ್ ಬಂದು ಕೃಷ್ಣ ನೋಡು ನೀನು ಹೇಳಿದೆ, ನಮ್ಮನ್ನು ಓದ್ವಿ, ನಮ್ಗೆ ಹಸುವಾಗ್ತಾ ಇದೆ, ಅಲ್ಲಿ ಏನು ಕೊಡಲಿಲ್ಲ ಅಂತ ಏನು ಮಾಡೋದು ಇವಾಗ, ನಮ್ಗೆ ಬೇರೆ ದಾರಿಗೆ ಹೇಳ್ಬೇಕು. ಕೊಡ್ಲಿಲ್ವಾ ಅವನು? ಸರಿ ಒಂದು ಕೆಲಸ ಮಾಡಿ, ಈಗ ನಿಮಗೆ ಅದೇ ಜಾಗಕ್ಕೆ ಹೋಗಿ, ಆದರೆ ಈ ಋಷಿಮುನಿಗಳಿಗೆ ಕೇಳಬೇಡಿ, ಅವ್ರ ಪತ್ನಿಯರು ಅಲ್ಲಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕೇಳಿ ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ಈ ಹುಡುಗರೆಲ್ಲ ಓಡ್ ಬರ್ತಾರಂತೆ. ಮತ್ತೆ ಹಿಂಭಾಗದಿಂದ ಹೋಗ್ಬಿಟ್ಟು ಆ ಋಷಿ ಪತ್ನಿಯರು ಯಾರಿರ್ತಾರೆ, ಯಜ್ಞ ಪತ್ನಿಯರು, ಯಜ್ಞ ಮಾಡೋದಕ್ಕೆ ಬಂದಿರೋ ಋಷಿಗಳ ಪತ್ನಿಯರು, ಅವ್ರ ಹತ್ರ ಹೋಗ್ಬಿಟ್ಟು ನಾವು ಕೃಷ್ಣ ಮತ್ತೆ ರಾಮ ನಮ್ಮನ್ನು ಕಳಿಸಿದ್ದಾರೆ, ನಮಗೆಲ್ಲ ಕೃಷ್ಣನಿಗೆ, ಅವರು ನಮಗೆ ಹಸುವಾಗಿದೆ ಅಂತ ಹೇಳ್ತಾ ಇಲ್ಲ, ಕೃಷ್ಣ ರಾಮನಿಗೆ ತುಂಬ ಹಸುವಾಗಿದೆ ಅಂತೆ, ಅವರು ನೀವೇನೇನು ಮಾಡಿದ್ದೀರ ಅದನ್ನೆಲ್ಲ ತಗೊಬರ್ಬೇಕಂತೆ ಅಂತ ಹೇಳಿದ್ದಾರೆ ಅಂತ. ಅವ್ರು ಇನ್ನೂ ಅವ್ರ ಮಾತು ಮುಗಿಸೋ ತಡ ಈ ಯಜ್ಞ ಪತ್ನಿಯರು ಕೃಷ್ಣ ರಾಮನ ಹಸುವಂತ ಹೌದು ಅಂತ ಹೇಳಿ ಏನೇನೇನೇನು ಮಾಡಿದ್ದಾರೆ ಅಲ್ಲಿ ಅಷ್ಟನ್ನ ಬುದ್ಧಿ ಕಟ್ಕೊಂಡು ಎಲ್ಲ ಹಂಗಂಗೆ ಏನೇನಿದೆ ಎಲ್ಲ ಮುಚ್ಕೊಂಡು ಆ ತಟ್ಟೆ ಮುಚ್ಕೊಂಡು ಹಂಗೆ ಎತ್ಕೊಂಡು ಹಂಗೆ ಓಡೋಕೆ ಶುರು ಮಾಡಿದ್ರಂತೆ. ಬನ್ನಿ ಬನ್ನಿ ಹೋಗೋಣ, ಎಲ್ಲಿದ್ದಾರೆ ಕೃಷ್ಣ ಅಂತ. ಈ ಋಷಿಗಳು ಅಲ್ಲೇ ಕೂತಿದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಕಿವಿಗೆ ಏನು ಕೇಳಿಸ್ಲಿಲ್ಲ, ಈ ಋಷಿ ಪತ್ನಿಯರಿಗೆ ಏನು ಕೇಳಿಸ್ಲಿಲ್ಲ. ಕೃಷ್ಣ ರಾಮ ಅಷ್ಟೇ ಅವ್ರಿಗೆ ಕೇಳಿಸಿರೋದು, ಅದಷ್ಟೇ ಅವ್ರಿಗೆ ಬಂದಿರೋದು ತಲೆಯಲ್ಲಿ. ಇಲ್ಲಿಂದ ಅಕ್ಕಪಕ್ಕ ಅವ್ರ ಗಂಡಂದಿರು ಏನು ಹೇಳ್ತಾ ಇದ್ದಾರೆ ಅದು ಏನು ಕೇಳಿಸ್ಕೊತಾ ಇಲ್ಲ. ಎತ್ಕೊಂಡು ಓಡಿದ್ರಂತೆ ಆ ಹುಡುಗರ ಜೊತೆ. ಅಲ್ಲಿ ಹೋದಾಗ ಕೃಷ್ಣ ಅವಾಗ ಮತ್ತೆ ಅವ್ನು ಶೃಂಗಾರ ಮಾಡ್ಕೊಂಡಂತೆ, ಅಲ್ಲಿದ್ದೆಲ್ಲ ಹೂವನ್ನು ಹಾಕ್ಕೊಳ್ಳೋದು, ಆಮೇಲೆ ಅವನ ಪಿಂಕ್ ಶಂಖ ಹಾಕೊಂಡು ಅವ್ನ ಕೆನ್ನೆಗೆಲ್ಲ ಅಲಂಕಾರ ಮಾಡ್ಕೊಂಡಂತೆ. ಈ ಋಷಿ ಪತ್ನಿಯರು ಬರ್ತಾ ಇದ್ದಾರೆ ಅಂತೆ, ಅಲಂಕಾರ ಮಾಡಿಕೊಂಡು ಪಕ್ಕದಲ್ಲಿ ಬಲರಾಮ ಇದ್ದಾನೆ, ಅವನ ಮೇಲೆ ಒಂದು ಕೈ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಕೊಳಲು ಇಟ್ಕೊಂಡು, ಇದು ತಾಮ್ರ ಇಟ್ಕೊಂಡಿದ್ದಾನೆ, ಒಂದು ಕೈಯಲ್ಲಿ ಇವರ ಬಲರಾಮನ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡು ಕಾಯ್ತಾ ಇದ್ದಂತೆ ಇವ್ರು ಬರಲಿ ಅಂತ. ಬಂದ ಕೂಡಲೇ ಬನ್ನಿ ಬನ್ನಿ ಮಾತಿಯರೇ, ಬನ್ನಿ ನನ್ನ ಮಾತಿಯರೇ, ಬನ್ನಿ ಬನ್ನಿ ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರು. ಅವರೆಲ್ಲ ಬಂದು ಕೂಡಲೇ ಅವ್ರ ಕಣ್ಣಿಂದ ಅಮೃತ ಧಾರೆ ಹಾಗೆ ಹರಿತಾ ಇತ್ತು. ಇಷ್ಟು ದಿನ ನಾವು ಇನ್ನ ಲೀಲೆಗಳನ್ನ ಕೇಳಿಸ್ಕೊತಾ ಇದ್ವಿ, ಇವತ್ತು ನಮ್ಮ ಕಣ್ಣು ಅದನ್ನ ಕುಡ್ದಿದೆ ಅಂತ ಹೇಳ್ತಾರೆ. ಇವತ್ತು ನಮ್ಮ ಈ ಕಣ್ಣು ಧನ್ಯ ಆಯಿತು, ಇವತ್ತು ನಾನು ಇದನ್ನು ನೋಡಿ ಅದು ಆ ಅಮೃತ ಪಾನವನ್ನ ಮಾಡಿದೆ ಅಂತ ಹೇಳಿದ್ರು. ಕೃಷ್ಣ ಹೇಳಿದಂತೆ, ಯಾಕಮ್ಮ ಎಲ್ಲರೂ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ, ನೀವು ಮಾಡಿರೋ ಯಜ್ಞದ ಅನ್ನ ಆಹುತಿ ಕೊಡದೇ ನನಗೆ ತಂದ್ಬಿಟ್ಟಿದ್ದೀರಾ, ಹೇಗೆ ಬಂದ್ರಿ ನೀವು, ನಿಮ್ಮ ಋಷಿಗಳು ನಿಮ್ಮ ಯಜ್ಞ ಪತಿಯರು ನೀವು ಇಲ್ಲಿ ಬಂದಿರೋದು ಗೊತ್ತಾದ್ರೆ ನಿಮಗೆ ಬೈತಾರೆ, ಹೋಗಿ ಹೋಗಿ ಅಂತ ಹೇಳ್ತಾರಂತೆ. ಆ ಹೆಂಗಸರೆಲ್ಲ ಅಳ್ತಾರಂತೆ, ಯಾಕೆ ಕೃಷ್ಣ ನೀನು ನಮ್ಗೆ ಹಿಂಗೆ ದೂರಣೆ ಮಾಡ್ತಾ ಇದೆಯಾ, ಹೀಗೆ ಕಳಿಸ್ತಾ ಇದೆಯಾ, ನಾವು ಬಂದಿರೋದು ನಿಮ್ಗೆ ಇಷ್ಟ ಆಗಿಲ್ವಾ ಅಂತ ಹೇಳ್ತಾರಂತೆ. ಇಷ್ಟು ವರ್ಷದಿಂದ ಕೃಷ್ಣ ರಾಮ ಎಲ್ಲಿದ್ದಾರೆ, ನಿಮ್ಮನ್ನು ನೋಡಬೇಕು ಅಂತ ಹಂಬಲಿಸ್ತಿದ್ವಿ ನಾವು, ಇವತ್ತು ನಮಗೆ ನಿಮ್ಮ ದರ್ಶನ ಸಿಕ್ಕಿದೆ, ಇದು ನಮ್ಮ ಭಾಗ್ಯ, ನಮ್ಮನ್ನು ಅದನ್ನು ನೋಡಬೇಕು ಅಂತ ತುಂಬ ಆಸೆ ಇದೆ, ಇನ್ನೊಂದಿಷ್ಟು ನಾವು ನೋಡಬೇಕು, ನಿನ್ನ ಪೂಜಿಸ್ಬೇಕು, ನಿನ್ನನ್ನು ನೋಡಬೇಕು, ನಿನ್ನನ್ನು ಮನಸ್ಸಲ್ಲಿ ನಾವು ಇಟ್ಕೋಬೇಕು ಅಂತ ಹೇಳ್ಕೊತಾರಂತೆ. ಆಗ ಕೃಷ್ಣ ಹೇಳ್ತಾರಂತೆ, ನಿಮ್ಮ ಭಕ್ತಿಯಲ್ಲಿ
ಭಯದಿಂದ ನಾವು ಹೋಗಿಲ್ಲ. ಈ ನಮ್ಮ ಯಜ್ಞ ಪತ್ನಿಯರೇ, ನಮ್ಮ ಪತ್ನಿಯರೇ ಪುಣ್ಯವಂತರು. ಅವ್ರು ಯಾವ ಶಾಸ್ತ್ರವನ್ನು ತಿಳ್ಕೊಂಡಿದ್ದ ಇದ್ರು ಅವರು ಭಗವಂತನನ್ನ ನೋಡೋ ದೃಷ್ಟಿ ಅವರಿಗಿತ್ತು, ಅವರಿಗೆ ಆ ಫಲವಿತ್ತು ಅಂತ ಅವರಲ್ಲಿ ಯೋಚನೆ ಮಾಡ್ತಾರೆ. ಇದರಿಂದ ನಮ್ಗೆ ಗೊತ್ತಾಗೋದೇನೆಂದ್ರೆ, ಈ ಮೂರು ಕಥೆ ಏನಿದೆ ಅದರಲ್ಲಿ ನಮಗೆ ಪಾಠ ಏನು ಅಂದ್ರೆ, ನೋಡಿ, ಕೃಷ್ಣನ ಗುಂಪಲ್ಲೇ ಸೇರ್ಕೊಂಡು ಪ್ರಲಂಬಾಸುರ ಆ ಗುಂಪಲ್ಲೇ ಸೇರ್ಕೊಂಡು ಮೋಸ ಮಾಡಿದ. ಈ ರೀತಿ ನಾವು ಮಾಡುವ ಕೆಲಸದಲ್ಲಿ ನಮ್ಮವರೇ ಕೆಲವೊಮ್ಮೆ ನಮಗೆ ಮೋಸ ಮಾಡ್ತಾರೆ. ಇದನ್ನ ನಾವು ಒಳ್ಳೆ ಭಾವದಿಂದ ನಾವು ಮಾಡ್ತಾ ಇರ್ಬೋದು, ಆದರೆ ನಮ್ಮಲ್ಲೇ ಕೆಲವರು ಇರ್ತಾರೆ. ಈಗಿಂದ ನಾವು ಯಾವ್ಯಾವ ಸೀರಿಯಲ್ಗಳು ನೋಡ್ತಾ ಇದೀವಿ ಅದರೆಲ್ಲ ಇದೇ ತೋರಿಸ್ತಾರೆ. ನಾವು ಇದನ್ನ ಇಲ್ಲಿ ಕೃಷ್ಣ ಹೇಳೋದು, ಎಲ್ಲರನ್ನ ನಂಬಬೇಕು, ಆದರೆ ಎಷ್ಟು ನಂಬಬೇಕು ಅದು ನಮ್ಗೆ ಅರಿವಿರಬೇಕು. ಆ ಅರಿವು ನಮ್ಮಲ್ಲಿ ಮೂಡಬೇಕಂದ್ರೆ ಆ ಭಗವಂತನಲ್ಲಿ ನಾವು ಶರಣಾಗಬೇಕಂತೆ, ಆವಾಗ ನಮಗೆ ಆ ಅರಿವು ಬರುತ್ತೆ. ಇನ್ನೊಂದು ಕಥೆ ಏನು ಹೇಳ್ತಾರೆ ಅಂದರೆ, ಈ ಗೋಪಿಕಾ ಸ್ತ್ರೀಯರು ಯಾವಾಗ ಅವರ ಅಹಮ್ಮನ್ನು ಬಿಟ್ಟರು ಆವಾಗ ಅವರಿಗೆ ಅವರು ಯಾವ ಕಾರಣಕ್ಕೆ ಆ ವ್ರತವನ್ನು ಮಾಡ್ತಾ ಇದ್ರು ಅದು ಸಫಲವಾಗುತ್ತೆ ಅಂತ ಕೊಟ್ಟವರ. ನಾವು ಏನೇ ಕಾರ್ಯ ಮಾಡ್ತಾ ಇದ್ವಿ ಆಡಂಬರಕ್ಕೆ ಮಾಡಬಾರ್ದು, ಅಹಂಕಾರದಿಂದ ಮಾಡಬಾರ್ದು. ಈಗಿನ ಪೂಜೆಗಳೆಲ್ಲರೂ ಮಾಡೋದು ಏನಂದ್ರೆ, ಬೇರೆಯವ್ರಿಗೆ ತೋರಿಸೋದಕ್ಕೆ ಅಲಂಕಾರ, ಇಷ್ಟು ಮಾಡಿದೀವಿ ನಾವು, ಇಷ್ಟು ಡೆಕೋರೇಷನ್ ಮಾಡಿದೀವಿ ನಾವು, ಇಷ್ಟು ಮಾಡಿದೀವಿ. ಆ ವರಮಹಾಲಕ್ಷ್ಮಿ ಬಂದ್ರಲ್ಲೂ ಏನು ಎಲ್ಲರೂ ಕೈ ಹಾಕೋದು, ಕಾಲು ಹಾಕೋದು ಎಲ್ಲ ಮಾಡಿ ಇದು ಮಾಡ್ತಾರೆ. ಅವ್ರು ಅದನ್ನೇ ಇಲ್ಲಿ ಹೇಳ್ತಾರೆ, ನೀವು ಶೋ ಆಫಿಗೆ ಪೂಜೆ ಮಾಡಬೇಡಿ, ನಿಮ್ಮ ಮನಸ್ಸಿಂದ, ನಿಮ್ಮ ಮನಸಾರೆ ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಕಲಸ ಇಟ್ಟು ಪೂಜೆ ಮಾಡಿದ್ರು ಸಾಕು, ಅವಳು ದೇವಿ ಮೆಚ್ಕೊತಾಳೆ. ಅದನ್ನ ಇಲ್ಲಿ ಕೃಷ್ಣ ಹೇಳಿದ್ರು, ನಮ್ಮ ಅಮ್ಮನ ಬಿಟ್ಟು ನಾವು ಶರಣಾಗಿ ಪೂಜೆ ಮಾಡಬೇಕು, ಆವಾಗ ಅವರು ದೇವರು ನಮಗೆ ಒಲಿತಾನೆ ಅಂತ. ಅದೇ ರೀತಿ ಈ ಯಜ್ಞ ಪತ್ನಿಯರು ಭಾವ ಶುದ್ಧ ಮನಸ್ಸಿಂದ ಮಾಡಿದ್ರು. ಅವರಿಗೆ ಅವರು ಶಾಸ್ತ್ರ ಎಲ್ಲ ನೋಡಕ್ಕೆ ಹೋಗಲಿಲ್ಲ. ಈ ರೀತಿ ನಮಗೂ ಪರೀಕ್ಷೆ ಆಗತ್ತಂತೆ. ಕೆಲವೊಮ್ಮೆ ನಮಗೂ ಇದು ಅನುಭವಕ್ಕಾಗಿದೆ. ಏನಾದರೂ ಮಾಡ್ತಾ ಇದ್ದಾಗ ಮನೆ ಮುಂದೆ ಯಾರೋ ಬರ್ತಾರೆ, ಹಸಿವಾಗ್ತಾ ಇದೆ ಏನಾದರೂ ಕೊಡಿ ಅಂತಾರೆ. ಅಂಥ ಸಮಯದಲ್ಲಿ ಇನ್ನೂ ನೈವೇದ್ಯ ಆಗಿಲ್ಲ, ಇನ್ನೂ ಅದಾಗಿಲ್ಲ, ಇದಾಗಿಲ್ಲ, ನಾವು ಕೊಡೋ ಹಾಗಿಲ್ಲ, ಆಮೇಲೆ ಬಾ ಹೋಗು ಅಂತ ಹೇಳಿ ಕಳಿಸ್ಬಿಡ್ತೀವಿ. ಹೀಗಲ್ವಂತೆ, ಅದು ದೇವರೇ ಬೇರೆ ರೂಪದಲ್ಲಿ ನಮ್ಮ ಹತ್ರ ಬಂದಿರ್ತಾರೆ. ಆವಾಗ ಆ ಥರ ಮನೆ ಮುಂದೆ ಯಾರೋ ಬಂದಿರ್ತಾರೆ, ಯಾವುದೋ ಈ ಥರ ಕಾರ್ಯಗಳಾದಾಗ ನಮ್ಮ ಕೈಯಲ್ಲಿ ಏನಿದೆ ಅದನ್ನು ಕೊಡಬೇಕು. ಅದನ್ನು ಇದು ಕೃಷ್ಣ ನಮಗೆ ತೋರಿಸ್ಕೊಂಡಿರೋದು. ಹೀಗೆ ಕೃಷ್ಣ ಇನ್ನೂ ಬೆಳೆದಿದ್ದಾನೆ, ದೊಡ್ಡವನಾದ. ಈಗ ಮುಂದೆ ಬರೋದು ನಮಗೆ ಗೋವರ್ಧನ ಗಿರಿ ಎತ್ತುವುದಿದೆ. ಇದು ಮುಂದಿನ ವಾರದಲ್ಲಿ ನಾವು ತಿಳ್ಕೊಳ್ಳೋದು. ಯಾಕಂದರೆ ಕೃಷ್ಣ ಯಾಕೆ ಗೋವರ್ಧನ ಗಿರಿಯನ್ನು ಎತ್ತದ ಮತ್ತು ಹೇಗೆ ಎತ್ತದ ಅವನು, ಇದನ್ನು ನಾವು ಮುಂದಿನ ವಾರದಲ್ಲಿ, ಇದರಲ್ಲಿ ನಮಗೆ ಏನು ಪಾಠ ಮತ್ತು ಕೃಷ್ಣ ನಮ್ಮೊಟ್ಟಿಗಿದ್ದಾಗ ಏನೇನು ಆಯ್ತು ಅಲ್ಲಿ ಅನ್ನೋಂಥ ಇದರಲ್ಲಿ ಇದು ಮುಂದಿನ ವಾರ. ಹರೇ ಹರೇ ಮೇ ಹರೆ ಪಾತಕಾನಿ ಹರೇ ಹರೇ ಮೇ ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತವ ಭಕ್ತಿರಸ್ತು ಹರಯೇ ನಮಃ.